ವೀಕ್ಷಕರೇ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಭಾರಿ ಸಂಚಲನ ಮೂಡಿಸುತ್ತಿರುವಂತಹ ಹೆಸರು. ಶತ್ರುಗಳು ಎಲ್ಲಿದ್ದಾರೆ ಅಂದ್ರೆ ಪಕ್ಕದಲ್ಲೇ ಇದ್ದಾರೆ ಅನ್ನುವಂತೆ ಕೈಪಾಳೆಯದ ಪ್ರಮುಖ ನಾಯಕರು ಡಿಕೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಬಂಡೆ ವಿರುದ್ಧವಾಗಿ ವಿರೋಧಿಗಳು ಒಂದಾಗಿದ್ದಾರೆ. ಹೀಗಾಗಿ ತಮ್ಮ ವಿರೋಧಿಗಳನ್ನ ಬಗ್ಗು ಬಡಿಯೋದಕ್ಕೆ ಏನ್ ಮಾಡ್ತಿದ್ದಾರೆ ಅನ್ನೋದು ಭಾರಿ ಕುತೂಹಲ ಕಾರಣ ಆಗಿದೆ. ಅವರ ನಡೆ ನಿಗೂಢವಾಗಿದೆ. ಮಿತವಾದಂತಹ ನುಡಿಗಳು, ಮಾರ್ಮಿಕ ಟ್ವೀಟ್ಗಳು, ಧಾರ್ಮಿಕ ಕ್ಷೇತ್ರಗಳ ಭೇಟಿ, ಆಡಳಿತದ ಕೆಲಸದ ತಚಿತ್ತ, ಡಿಕೆ ಅವರ ಈ ನಡೆಗಳೇ ಅಚ್ಚರಿಗೆ ಕಾರಣ ಆಗಿರುವಂಥದ್ದು. ಮತ್ತೊಂದು ಕಡೆ ಕಳೆದ ಕೆಲವು ತಿಂಗಳಿಂದ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಜಣ್ಣ ಸೇರಿದಂತೆ ಇನ್ನಿತರ ನಾಯಕರು ಒಂದಾಗಿ ಬಹಿರಂಗವಾಗಿ ಡಿಕೆ ಅವರ ವಿರುದ್ಧ ಸೆಡ್ಡು ಹೊಡೆತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಅಚ್ಚರಿಯ ಸುದ್ದಿಯೊಂದು ಹೊರಬಿದ್ದಿದೆ. ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗುವುದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ತಕ್ಕಂತೆ ಡಿಕೆ ಅವರ ನಡೆಯಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ. ಮೊದಲ ಬಾರಿಗೆ ಡಿಕೆ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ಅವರ ಒಂದು ವಿಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ. ರಾಷ್ಟ್ರಾದ್ಯಂತ ಸುದ್ದಿ ಆಗ್ತಾ ಇದೆ. ಪಕ್ಷದಿಂದ ಒಂದು ಕಾಲನ್ನ ಹೊರಗಿಟ್ರ ಅನ್ನುವಂಥ ಸಂಚಲನಕಾರಿ ಸುದ್ದಿ ಇದು. ಯಾವುದೋ ಊಹಾಪೋಹ ಅಲ್ಲ ಇದು. ಡಿಕೆ ಅವರ ನಡೆಗಳೇ ಅದನ್ನ ಸಾರಿ ಹೇಳ್ತಾ ಇರುವಂಥದ್ದು. ಕೇವಲ ಅಷ್ಟು ಮಾತ್ರ ಅಲ್ಲ, ಈ ವಿಚಾರವಾಗಿ ಪ್ರತಿಪಕ್ಷದ ಕಡೆಯಿಂದಲೂ ಒಂದು ಅಚ್ಚರಿಯ ಸುದ್ದಿ ಹೊರಬಿದ್ದಿದೆ. ಹಾಗಾದ್ರೆ ಪಕ್ಷಾಂತರಕ್ಕೆ ಮುನ್ನುಡಿ ಬರದ್ರ ಡಿಕೆ? ಕಾಂಗ್ರೆಸ್ ನಿಲುವಿಗೆ ವಿರುದ್ಧವಾಗಿ ನಿಂತರ ಟ್ರಬಲ್ ಶೂಟರ್. ಏನಿದು ಡಿಕೆ ಅವರ ನಿಗೂಢ ನಡೆ? ಅಚ್ಚರಿ ಮೂಡಿಸಿದ ಅವರ ಆ ಪ್ರತಿಕ್ರಿಯೆ ಏನ್ ಗೊತ್ತಾ? ಕರ್ನಾಟಕದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿಯ ಮುನ್ಸೂಚನೆನ ಬಂಡೆಯನ್ನ ಎದುರು ಹಾಕಿಕೊಂಡು ತಪ್ಪು ಮಾಡಿದ್ರ ರಾಜ್ಯ ಕೈ ನಾಯಕರು. ಬಂಡೆ ಕೊಡುವ ಡಿಚಿಗೆ ಪುಡಿ ಪುಡಿಯಾಗುತ್ತಾ ಸಿಎಂ ಕುರ್ಚಿ. ಪಕ್ಷದಲ್ಲಿ ಟಾರ್ಗೆಟ್ ಆದ್ರ ಡಿಕೆ. ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕಳೆದ ವಾರದಲ್ಲಿ ಸತೀಶ್ ಜಾರಕಿಹೊಳಿ, ರಾಜಣ್ಣ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ರು. ಅದರ ಬೆನ್ನಲ್ಲೇ ಪರಮೇಶ್ವರ್ ಅವರು ಸಹ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಕೆಲವೇ ದಿನಗಳಲ್ಲಿ ಸಿಎಂ ಬಣದ ಎಂಬಿ ಪಾಟೀಲ್ ಹಾಗೆ ಮಹದೇವಪ್ಪ ಅವರು ಸಹ ದೆಹಲಿಗೆ ತೆರಳುತ್ತಾರೆ ಅನ್ನೋ ಮಾಹಿತಿ ಇದೆ. ಇದು ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ವಿರೋಧಿಗಳೆಲ್ಲ ಒಂದಾಗಿದ್ದಾರೆ. ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಡಿಕೆ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಒಂದಲ್ಲ ಎರಡಲ್ಲ ವೀಕ್ಷಕರೇ, ಮೂರು ಶಾಕ್ ಅನ್ನು ಕೊಟ್ಟು ಡಿಕೆ ಅವರನ್ನ ಹಣಿಯೋದಕ್ಕೆ ತ್ರಿಶೂಲ ವ್ಯೂಹವನ್ನೇ ರಚಿಸಿದ್ದಾರೆ. ಈತ ಪಕ್ಷದಲ್ಲಿ ಸಿಎಂ ಪಟ್ಟನೂ ಸಿಗ್ತಾ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಗೂ ಕುತ್ತು ತರುವಂತಹ ಪ್ರಯತ್ನಗಳಾಗ್ತಾ ಇದೆ. ಡಿಕೆ ಅವರನ್ನ ಕೇವಲ ಸಚಿವ ಸ್ಥಾನಕ್ಕೆ ಸೀಮಿತ ಮಾಡುವ ಪ್ಲಾನ್ ಸಿದ್ದು ಬಣದ್ದು. ಇದಕ್ಕೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವ ದಾಳವನ್ನ ಉರುಳಿಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸರ್ವಾಧಿಕಾರಿ ಧೋರಣೆಯನ್ನ ತೋರ್ತಿದ್ದಾರೆ ಎನ್ನುವ ಕಾರಣವನ್ನು ಕೊಡ್ತಿದ್ದಾರೆ. ಕೇವಲ ಇದು ಮಾತ್ರ ಅಲ್ಲ, ಡಿಸಿಎಂ ಸ್ಥಾನದ ಬಲ ಕುಗ್ಗಿಸುವ ಪ್ರಯತ್ನಗಳು ಸಹ ಆಗ್ತಾ ಇದೆ. ಈ ಹಿಂದೆಯೂ ಹೆಚ್ಚುವರಿ ಡಿಸಿಎಂ ಸ್ಥಾನದ ಕುರಿತಾಗಿ ಮಾತುಗಳು ಕೇಳಿ ಬಂದಿದ್ವು. ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ದಿನದಿಂದ ದಿನಕ್ಕೆ ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ. ಆ ಮೂಲಕ ಸಿದ್ದರಾಮಯ್ಯ ನಂತರದ ನಾಯಕ ಅನ್ನುವ ಗರಿಮೆಯನ್ನ ಕಿತ್ಕೊಳ್ಳೋದಕ್ಕೆ ಸಿದ್ದು ಬಣ ರಣತಂತ್ರ ಹೆಣೆದಿದೆ. ವೀಕ್ಷಕರು, ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಟ್ರಬಲ್ ಶೂಟರ್ ಆಗಿ ಹೈಕಮಾಂಡ್ನ ನೆಚ್ಚಿನ ನಾಯಕ ಅನ್ನಿಸ್ಕೊಂಡಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಪಕ್ಷದಲ್ಲಿ ಸಿಎಂ ಕುರ್ಚಿ ಗಗನ ಕುಸುಮ ಆಗ್ತಾ ಇದೆ. ಹಾಗಂತ ಡಿಕೆ ಅವರೇನಾದ್ರೂ ಸುಮ್ಮನಿದ್ದಾರಾ? ರಾಜಕೀಯ ಅಂತ ಬಂದಾಗ ಚದುರಂಗದ ಆಟದಲ್ಲಿ ಅವರು ಫೇಮಸ್. ರಾಜಕಾರಣಿಗಳು ಎಲ್ಲದಕ್ಕೂ ಮೊದಲೇ ದಾರಿಯನ್ನು ಹುಡುಕಿಕೊಂಡಿರ್ತಾರೆ, ಭವಿಷ್ಯವನ್ನ ಊಹೆ ಮಾಡಿರ್ತಾರೆ. ಪ್ಲಾನ್ ಎ ಇಲ್ಲದಿದ್ರೆ ವೀಕ್ಷಕರೇ ಪ್ಲಾನ್ ಬಿ ಅನ್ನ ವರ್ಕೌಟ್ ಮಾಡ್ತಾರೆ. ಅದೇ ರೀತಿಯಾಗಿ ಡಿಕೆ ಅವರ ವಿಚಾರದಲ್ಲೂ ಅವರ ನಿಗೂಢ ನಡೆಯನ್ನ ಗಮನಿಸ್ತಾ ಇದ್ರೆ ಅವರ ಬಳಿ ಇನ್ನೂ ಹಲವು ಅಸ್ತ್ರಗಳು ಪ್ರಯೋಗಿಸುವುದಕ್ಕೆ ಬಾಕಿ ಇಟ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಎಲ್ಲರೂ ಒಮ್ಮೆಲೆ ಅಟ್ಯಾಕ್ ಮಾಡಿದಾಗ, ಈ ರೀತಿಯಾದಂತಹ ಕಠಿಣ ಸಮಯ ಬಂದಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕೋ ಅದಕ್ಕೆ ತಕ್ಕಂತೆ ಯಾವ ಬಾಣವನ್ನ ಹೂಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ವಿರೋಧಿಗಳಿಗೆ ಯಾವ ಸಂದೇಶವನ್ನ ಕೊಡಬೇಕೋ ಅದನ್ನ ತಮ್ಮ ಬೆಂಬಲಿಗರ ಮೂಲಕವಾಗಿ ಕೊಡುತ್ತಿದ್ದಾರೆ. ರಾಜಣ್ಣ ಅವರ ವಿರುದ್ಧವಾಗಿಯೂ ಡಿಕೆ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಡಿಕೆ ಸುರೇಶ್ ಅವರ ಸಹಿತ ಬೆಂಬಲಿಗ ಶಾಸಕರು ರಾಜಣ್ಣ ಅವರ ವಿರುದ್ಧ ಹೈಕಮಾಂಡ್ಗೆ ದೂರ ನಿಟ್ಟಿದ್ದಾರೆ. ಪದೇ ಈ ರೀತಿಯಾಗಿ ಮಾತಾಡ್ತಿದ್ರೆ ಎಷ್ಟು ಅಂತ ಸುಮ್ಮನಿರೋದಕ್ಕೆ ಸಾಧ್ಯ? ನಾವು ಸುಮ್ಮನಿದ್ರು ಡಿಕೆ ಅವರು ಸುಮ್ಮನಿರಲ್ಲ ಅನ್ನುವ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಇನ್ನು ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ಹೋದಲ್ಲಿ ಬಂದಲ್ಲಿ ಮುಂದಿನ ಮುಖ್ಯಮಂತ್ರಿ ಘೋಷಣೆ ಮೊಳಗ್ತಾ ಇದೆ. ಸಮಾವೇಶ ಸಮಾರಂಭ ಅಷ್ಟೇ ಯಾಕೆ, ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲೂ ಡಿಕೆ ಅವರ ಪರವಾಗಿ ಘೋಷಣೆಗಳು ಕೇಳಿ ಬರ್ತಾ ಇದೆ. ಎಲ್ಲರೂ ಹೇಳ್ತಿರುವಂತಹ ಮಾತು ಅಂದರೆ ಅವರು ಪಕ್ಕಾ ಸಿಎಂ ಆಗ್ತಾರೆ ಅನ್ನೋದು. ಇತ್ತೀಚೆಗೆ ಮತ್ತೊಂದು ಚರ್ಚೆ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲದೆ ಇದ್ರೂ ಸಿಎಂ ಆಗೇ ಆಗ್ತಾರೆ ಅವರು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ಅವರ ನಿಲುವುಗಳಲ್ಲೂ ಇದಕ್ಕೆ ತಕ್ಕಂತೆ ಒಂದಷ್ಟು ಬದಲಾವಣೆಗಳಾಗಿದೆ. ಎಲ್ಲಿಯೂ ಯಾವುದೇ ಸಂದರ್ಭದಲ್ಲೂ ಸಾಮಾಜಿಕವಾಗಿ ತಮ್ಮ ವರ್ಚಸ್ಸಿಗೆ ಧಕ್ಕೆ ಮಾಡಿಕೊಳ್ಳುವಂತಹ ಹೇಳಿಕೆಗಳನ್ನು ನೀಡ್ತಾ ಇಲ್ಲ.
ಯಾವ ಸಮುದಾಯಕ್ಕೂ ಓಲೈಕೆ ಮಾಡುವ ರಾಜಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಮುಂದಾಗ್ತಾ ಇಲ್ಲ. ಧಾರ್ಮಿಕ ಆಚರಣೆಗಳಲ್ಲೂ ತಮ್ಮದೇ ಆದಂತಹ ನಿಲುವನ್ನು ಹೊಂದಿದ್ದಾರೆ. ಆ ವಿಚಾರದಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನೇ ಬದಿಗಿಟ್ಟಿದ್ದಾರೆ. ಅದಕ್ಕೆ ಇತ್ತೀಚಿನ ಉದಾಹರಣೆ ಅಂದ್ರೆ ಕುಂಭಮೇಳ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯ. ಕುಂಭಮೇಳಕ್ಕೆ ಹೋದ್ರೆ ಖಂಡಿತವಾಗ್ಲೂ ಅದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಡಿ ಕೆ ಅವರಿಗೂ ಮೊದಲೇ ಗೊತ್ತಿತ್ತು. ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಕುಂಭಮೇಳದ ಬಗ್ಗೆ ಲೇವಡಿ ಮಾಡ್ತಾರೆ, ಗಂಗಾ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗ್ಬಿಡುತ್ತಾ ಅಂತ. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಇದು ಚರ್ಚೆಯ ವಿಷಯ ಆಗುತ್ತೆ ಅನ್ನೋದು ಗೊತ್ತಿದ್ರೂ ಸಹ ಕುಂಭಮೇಳಕ್ಕೆ ತಮ್ಮ ಪುತ್ರಿಯನ್ನ ಕಳುಹಿಸಿದ್ದು ಮಾತ್ರವಲ್ಲದೆ ಪತ್ನಿ ಸಮೇತರಾಗಿ ಪುಣ್ಯ ಸ್ನಾನವನ್ನ ಮಾಡಿ ಬಂದ್ರು. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ನಡೆಯುವ ತ್ರಿವೇಣಿ ಸಂಗಮದ ಕುಂಭಮೇಳಕ್ಕೂ ಭೇಟಿ ಕೊಟ್ಟು ಭಾಗಿಯಾದರು. ಅಂದ್ರೆ ವೀಕ್ಷಕರೇ, ಪಕ್ಷದ ಸೈದ್ಧಾಂತಿಕ ನಿಲುವುಗಳಿಗೆ ಧಕ್ಕೆ ಆಗುತ್ತೆ ಅಂತ ಎಷ್ಟೋ ಮಂದಿ ರಾಜಕಾರಣಿಗಳು ತಮ್ಮ ಆಚರಣೆಗಳನ್ನ ಬದಿಗಿಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಮಾಡಲಿಲ್ಲ. ಆ ಮೂಲಕ ಪಕ್ಷವನ್ನೇ ಮೀರಿದ ಶಕ್ತಿಯಾಗಿ ಬೆಳೆಯೋದ್ರತ್ತ ಗಮನ ಹರಿಸಿದಂತೆ ಕಾಣಿಸ್ತಾ ಇದೆ. ನೋಡಿ, ಒಂದೇ ಪಕ್ಷಕ್ಕೆ ಹೋಗಿಕೊಂಡು ಹೋದ್ರೆ ಮುಂದೆಯೂ ಅದೇ ಪಕ್ಷದಲ್ಲಿ ಭವಿಷ್ಯವನ್ನು ಕಂಡುಕೊಳ್ಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ. ಇದೇ ಕಾರಣಕ್ಕೆ ತಮ್ಮ ದಾರಿಯಲ್ಲಿ ಅವರು ಸ್ಪಷ್ಟವಾಗಿದ್ದಾರೆ. ಈಗಿನ ಸನ್ನಿವೇಶವನ್ನು ನಾವು ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷ ಹೇಳುವ ಮಾಡುವ ನಾಯಕರು ನಡೆದುಕೊಳ್ಳುವ ರೀತಿಗೆ ತದ್ವಿರುದ್ಧವಾಗಿ ಡಿ ಕೆ ಇದ್ದಾರೆ. ಅಲ್ಲಿಗೆ ಪಕ್ಷದಿಂದ ಒಂದು ಕಾಲನ್ನ ಹೊರಗಿಟ್ರ ಅನ್ನೋ ಪ್ರಶ್ನೆಯೂ ಸಹ ಮೂಡುತ್ತೆ. ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಪ್ಲಾನ್ ಎ ಇಲ್ಲದಿದ್ರೆ ಪ್ಲಾನ್ ಬಿಗೂ ತಯಾರಾಗಿರಬೇಕು ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಿದ್ದಾರಾ? ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಪಕ್ಷಕ್ಕಾಗಿ ತಮ್ಮ ವೈಯಕ್ತಿಕ ಆಚರಣೆಯನ್ನು ಬದಿಗಿಟ್ಟು ಸಮಾಜವನ್ನು ಎದುರು ಹಾಕೊಂಡ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅನ್ನೋದು ಇದರ ಹಿಂದಿನ ಆಲೋಚನೆ ಆಗಿರಬಹುದು. ವೀಕ್ಷಕರ, ಇತ್ತೀಚೆಗೆ ಸದ್ಗುರು ಜಗ್ಗಿ ವಾಸುದೇವ್ ಅವರು ಸಹ ಡಿ ಕೆ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಇದು ವೈಯಕ್ತಿಕ ಆದರೂ ಸಮಾಜದ ಭಾಗವಾಗಿ ನಡೆಸುವ ಹಲವು ಕಾರ್ಯಕ್ರಮಗಳಿಗೆ ಆಯೋಜಕರು ಡಿ ಕೆ ಅವರ ಪರ ಒಲವನ್ನು ಹೊಂದಿದ್ದಾರೆ ಹೊರತು ಕಾಂಗ್ರೆಸ್ನ ಇತರ ನಾಯಕರ ಪರವಾಗಲ್ಲ. ಅಂದ್ರೆ ಡಿ ಕೆ ಅವರ ಪ್ರಭಾವ ಎಷ್ಟಿದೆ ಅನ್ನೋದನ್ನ ಇದರಲ್ಲಿ ಗಮನಿಸಬಹುದು. ಅಲ್ಲದೆ ಪಕ್ಷದಲ್ಲಿ ಎರಡು ವಿಧದ ನಡೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ಖರ್ಗೆ ಅವರು ಸಹ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಘಟಕದ ಅಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಇದು ಕಾಂಗ್ರೆಸ್ನ ಒಳಜಗಳಕ್ಕೆ ಆ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿದಂತಾಗಿದೆ. ಇದರ ಬೆನ್ನಲ್ಲೇ ಪ್ರಯತ್ನಗಳು ಕೈಕೊಟ್ಟರು, ಪ್ರಾರ್ಥನೆಗಳು ಫಲಿಸುತ್ತೆ ಅಂತ ಡಿ ಕೆ ಅವರು ಮಾರ್ಮಿಕವಾಗಿ ಟ್ವೀಟ್ ಮಾಡ್ತಾರೆ. ಅಂದ್ರೆ ಮತ್ತೊಮ್ಮೆ ತಾವು ತಮ್ಮ ದಾರಿಯಲ್ಲಿ ಸ್ಪಷ್ಟವಾಗಿದ್ದೇವೆ ಅನ್ನೋದನ್ನ ಹೇಳಿದಂತಿದೆ. ಅಲ್ಲದೆ ತಮ್ಮ ದಾರಿಯಲ್ಲಿ ಪಕ್ಷದ ರಾಜಕೀಯ ವಿಚಾರದಲ್ಲಿ ಪವರ್ಫುಲ್ ನಾಯಕನಾಗಿ ಹೊರಹೊಮ್ಮುತ್ತಿದ್ದಾರೆ. ರಾಷ್ಟ್ರೀಯವಾಗಿ ಕಾಂಗ್ರೆಸ್ ಬಲ ಕುಗ್ಗುತ್ತಿರುವಂತಹ ಈ ಸಮಯದಲ್ಲಿ ಆಸರೆಯಾಗಿರೋದು ಕರ್ನಾಟಕ ಹಾಗೆ ತೆಲಂಗಾಣ. ಕಾಂಗ್ರೆಸ್ಗೂ ಈ ಹಂತದಲ್ಲಿ ಡಿ ಕೆ ಅವರು ಅನಿವಾರ್ಯ. ಆದರೆ ಇದನ್ನ ರಾಜ್ಯ ನಾಯಕರು ಮರೀತಿದ್ದಾರೆ. ಪಕ್ಷ ಅಧಿಕಾರಕ್ಕೆ ತರೋದರಲ್ಲಿ ಡಿ ಕೆ ಅವರ ಪಾಲು ಸಾಕಷ್ಟಿದೆ. ಕಾಂಗ್ರೆಸ್ನಲ್ಲಿ ಟ್ರಬಲ್ ಶೂಟರ್ ಅಂತಲೇ ಮನ್ನಣೆಯನ್ನು ಪಡೆದುಕೊಂಡಿದ್ದಾರೆ. ಪ್ರಮುಖ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಎಲ್ಲವನ್ನ ನಿಭಾಯಿಸಬಲ್ಲಂತಹ ಶಕ್ತಿ ಅವರಿಗಿದೆ. ಇನ್ನು ತೆಲಂಗಾಣದಲ್ಲೂ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ತಮ್ಮ ಎಲ್ಲಾ ಶಕ್ತಿಯನ್ನ ಪಣಕ್ಕಿಟ್ಟಿದ್ರು. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಸಹ ಕಾಂಗ್ರೆಸ್ನಲ್ಲಿ ದೊಡ್ಡ ಶಕ್ತಿ. ರೇವಂತ್ ರೆಡ್ಡಿ ಅವರು ಸಹ ಡಿ ಕೆ ಅವರ ಅತ್ಯಾಪ್ತರು ಅನ್ನೋದನ್ನ ಗಮನಿಸಬೇಕಾದಂತಹ ವಿಚಾರ. ಅದರಲ್ಲೂ ರೇವಂತ್ ಅವರನ್ನ ಡಿ ಕೆ ಅವರ ಶಿಷ್ಯ ಅಂತಲೇ ಗುರುತಿಸಲಾಗ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಆಸರೆಯಾಗಿರುವ ತೆಲಂಗಾಣದಲ್ಲೂ ಡಿ ಕೆ ಅವರು ತಮ್ಮ ಪ್ರಭಾವವನ್ನು ಹೊಂದಿದ್ದಾರೆ. ಹೀಗಾಗಿ ಒಂದು ವೇಳೆ ಪ್ಲಾನ್ ಬಿ ಮೊರೆ ಹೋದರೆ ಇತರ ಪಕ್ಷದಲ್ಲಿ ತಮ್ಮ ಭವಿಷ್ಯವನ್ನು ಕಂಡುಕೊಳ್ಳುವ ನಿರ್ಧಾರ ಮಾಡಿದ್ರೆ ಆಗ ತಮ್ಮ ಮಹತ್ವಾಕಾಂಕ್ಷೆಯ ಗುರಿಯಾಗಿರುವ ಸಿಎಂ ಪಟ್ಟದ ಕನಸನ್ನು ನನಸಾಗಿರೋದು ಅವರಿಗೆ ಕಷ್ಟದ ವಿಚಾರ ಏನಲ್ಲ. ವೀಕ್ಷಕರೇ, ಈ ವಿಚಾರವಾಗಿ ನಾವು ಹೇಳೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಕಡೆಗೆ ವಾಲ್ತಿದ್ದಾರಾ ಅನ್ನುವ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲೂ ರಾಜಕೀಯ ವಲಯದಲ್ಲೂ ಒಂದು ಗಂಭೀರ ಚರ್ಚೆ ಆಗ್ತಾ ಇದೆ. ಸುದ್ದಿ ಮಾಧ್ಯಮಗಳಲ್ಲೂ ಒಂದಷ್ಟು ವರದಿಗಳು ಬಂದಿವೆ. ಈ ಹಿಂದೆ ಕಳೆದ ವರ್ಷದಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ ವಿಚಾರನೂ ದೊಡ್ಡ ಸುದ್ದಿ ಆಗಿತ್ತು. ಹೈಕಮಾಂಡ್ ನಾಯಕರ ಅರಿವಿಗೂ ಬಾರದಂತೆ, ಅವರಿಗೂ ತಿಳಿಸದಂತೆ ಮೋದಿ ಅವರನ್ನ ಭೇಟಿ ಮಾಡಿ ಬಂದಿದ್ರು ಅನ್ನೋ ಆರೋಪ ಇದೆ. ಇದು ಪಕ್ಷದ ನಾಯಕರನ್ನು ಸಹ ಕೆರಳಿಸಿತ್ತು. ಇನ್ನು ರಾಜ್ಯಕ್ಕೆ ಭೇಟಿ ನೀಡಿದಾಗಲೂ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿದ್ರು. ಈ ವಿಚಾರಗಳು ರಾಜಕೀಯವಾಗಿ ಸದ್ದು ಮಾಡುದು. ವೀಕ್ಷಕರೇ, ಸಾರ್ವಜನಿಕ ವಲಯದಲ್ಲಿ ಈ ವಿಚಾರ ಎಷ್ಟರ ಮಟ್ಟಿಗೆ ಈಗ ಚರ್ಚೆ ಆಗ್ತಿದೆ ಅಂದ್ರೆ, ಎಷ್ಟರ ಮಟ್ಟಿಗೆ ಎಲ್ಲೇ ಮೀರಿ ಹೋಗಿದೆ ಅಂದ್ರೆ ಬಿಜೆಪಿ ಜೊತೆಗೂ ಒಡನಾಟವನ್ನು ಹೊಂದಿದ್ದಾರೆ, ಅಮಿತ್ ಶಾ ಅವರ ಜೊತೆಗೂ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಎಲ್ಲಿಯೂ ಸಹ ಕೇಂದ್ರ ನಾಯಕರನ್ನ ಎದುರು ಹಾಕಿಕೊಳ್ಳುವಂತಹ ಅಥವಾ ಟೀಕೆ ಮಾಡುವಂತಹ ರೀತಿಯಲ್ಲಿ ನಡೆದುಕೊಂಡಿಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಈ ಚರ್ಚೆಗಳು ಏನೇ ಇದ್ರೂ ನಾವು ರಾಜಕೀಯವಾಗಿ ಗಮನಿಸಿದಾಗ ಭವಿಷ್ಯದಲ್ಲಿ ಅವರಿಗೆ ಅವಕಾಶ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಬೇರೆ ಪಕ್ಷದಲ್ಲಿ ಭವಿಷ್ಯವನ್ನು ಕಂಡುಕೊಳ್ಳುವ ಸಲುವಾಗಿ ಈ ರೀತಿಯ ನಿಲುವನ್ನ ಹೊಂದಿರಬಹುದು ಅಂತ ನಾವು ಊಹೆ ಮಾಡಬಹುದು. ಸದ್ಯದ ಮಟ್ಟಿಗೆ ಇದು ಕೇವಲ ಚರ್ಚೆಗಳು ಮಾತ್ರ. ಇದಕ್ಕೆ ಪೂರಕವಾಗಿ ಯಾವುದೇ ಬಲವಾದ ಸಾಕ್ಷಿಗಳಿಲ್ಲ. ಆದರೆ ವೀಕ್ಷಕರೇ, ಒಂದು ವಿಡಿಯೋ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕುಂಭಮೇಳದ ಕುರಿತಾಗಿ ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಿಸಿದ್ದಾರೆ.
ತ್ರಿವೇಣಿ ಸಂಗಮದ ನೀರು ಸ್ನಾನಕ್ಕೆ ಯೋಗ್ಯ ಆಗಿಲ್ಲ ಅಂತ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಉತ್ತರಿಸೋದಕ್ಕೆ ನಿರಾಕರಿಸಿದ್ದಾರೆ. ಆ ಮೂಲಕ ಮೊದಲ ಬಾರಿಗೆ ಓಪನ್ ಆಗಿ ಈ ಬಗ್ಗೆ ಮಾತನಾಡಿದ್ದಾರೆ, ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಕುಂಭಮೇಳದ ನೇತೃತ್ವ ವಹಿಸಿರೋದು ಬಿಜೆಪಿಯ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ. ಬಿಜೆಪಿನೇ ಕುಂಭಮೇಳದ ಅಧಿಕ ಲಾಭವನ್ನು ಪಡೆದುಕೊಳ್ತಿರೋದು. ಇದರ ಕುರಿತಾಗಿ ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳೋದಿಲ್ಲ ಅಂತ ತಮ್ಮ ನಿಲುವನ್ನ ಡಿಕೆ ಅವರು ಸ್ಪಷ್ಟಪಡಿಸಿದಂತಿದೆ. ವೀಕ್ಷಕರೇ, ಇಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಳೆದ ಕೆಲವು ತಿಂಗಳ ಹಿಂದೆಯಷ್ಟೇ ನೀಡಿದ್ದ ಒಂದು ಹೇಳಿಕೆ ಈಗ ಮಹತ್ವ ಪಡೆದುಕೊಳ್ತಾ ಇದೆ. ಕೆಲವೇ ತಿಂಗಳ ಹಿಂದಷ್ಟೇ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಮುಂಬರುವ ದಿನಗಳಲ್ಲಿ ಆಗುತ್ತೆ ಅಂತ ಮಹತ್ವದ ಸುಳಿವನ್ನು ಕೊಟ್ಟಿದ್ರು. ವಿಜಯೇಂದ್ರ ಹೇಳಿರೋದು ಇದೇ ಡಿಕೆ ಅವರ ಕುರಿತಾಗಿ ನಡೆಯುತ್ತಿರುವಂತಹ ಚರ್ಚೆಗಳ ವಿಚಾರವಾಗಿನ. ಡಿಕೆ ಅವರು ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸ್ತಾರಾ? ಇದು ಮತ್ತೊಂದು ಹಂತದ ಚರ್ಚೆಗೆ ಕಾರಣ ಆಗ್ತಿದೆ. ಹೀಗಾಗಿ ಡಿಕೆ ಅವರ ಒಟ್ಟಾರೆ ನಡೆಗಳು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಮುಂದಿನ ಸಿಎಂ ಯಾರಾಗಬೇಕು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.